ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಚಪಾತಿ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ. ಈ ಚಪಾತಿ ನೋಡಿ ಸಾಫ್ಟಾಗಿ ಮತ್ತು 2 ಲೇಯರ್ ಥರ ಉಬ್ಬಿರೋ ಚಪಾತಿ ಉಬ್ಬೋದು ಮತ್ತು ಸಖತ್ ಸಾಫ್ಟಾಗಿ ಮಾಡೋದು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಯಾವ ಥರ ಮಾಡೋದು ನೋಡೋಣ. ಫಸ್ಟು ನೋಡಿ ನಾನು 2 ಜಾಮೂನ್ ಬಟ್ಲು ಹಿಟ್ಟು ತೊಗೊಂಡಿದ್ದೀನಿ, ಗೋಧಿ ಹಿಟ್ಟು. ಆ 2 ಬಟ್ಲು ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ನೀಟಾಗಿ ಎಲ್ಲ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಎಣ್ಣೆ ಎಲ್ಲ ಮಿಕ್ಸ್ ಆಗಲಿ ಹಿಟ್ಟಲ್ಲಿ. ಮಿಕ್ಸ್ ಆದಮೇಲೆ ನೀರನ್ನ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಹಿಟ್ಟು ತುಂಬ ಎನರ್ಜಿ ಹಾಕ್ಬಿಟ್ಟು ನಾದಬಾರ್ದು. ಈ ಗೋಧಿ ಹಿಟ್ಟನ್ನ ಚಪಾತಿ ಚೆನ್ನಾಗಿ ಬರಲ್ಲ, ನಾದಿದಷ್ಟು ಗಟ್ಟಿಯಾಗಿಬಿಡುತ್ತೆ ಚಪಾತಿ ಹಿಟ್ಟು. ಆಮೇಲೆ ಗಟ್ಟಿಯಾಗಿ ಕಲಿಸ್ಕೊಂಡ್ರೂ ಚಪಾತಿ ಚೆನ್ನಾಗಿರಲ್ಲ, ತುಂಬ ಸಾಫ್ಟಾಗಿ ಕಲಿಸಿದ್ರೂ ಚೆನ್ನಾಗಿರಲ್ಲ. ನೋಡಿ ಈ ಹದ ಈಗ ನಾನು ಕಲಿಸಿದ್ದೀನಲ್ಲ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಚಪಾತಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. 2 ಲೇಯರ್ ಥರ ಚಪಾತಿ ಸಖತ್ ಸಾಫ್ಟಾಗಿರುತ್ತೆ. ಪೂರಿ ಮಾಡ್ಕೊಳ್ಳೋದಕ್ಕಿಂತ ಈ ಚಪಾತಿನೇ ಸೇಮ್ ಪೂರಿ ಥರ ಆಗಿರುತ್ತೆ. ಎಣ್ಣೆಯಲ್ಲಿ ಕರಿದೇ ಪೂರಿ ಥರ ಚಪಾತಿ ಮಾಡ್ಕೋಬೋದು ನಾವು, ಲೇಯರ್ ಚಪಾತಿನ. ಬನ್ನಿ ಹಾಗಿದ್ರೆ ನೋಡಿ. ಇವಾಗ ಹಿಟ್ಟು ಕಲಸಿದ್ದಾಯ್ತಲ್ವಾ, ಈಗ ಒಂದು 1/2 ಅವರ್ ಹಿಟ್ಟನ್ನ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಡೋಣ. 1/2 ಅವರ್ ಆಗಿದೆ. ಇವಾಗ ನೋಡಿ ನಾನು ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಚಪಾತಿ ಮಾಡ್ಕೋತೀರಲ್ವ ಅಷ್ಟಷ್ಟು ಹಿಟ್ಟು ತೊಗೊಳ್ಳಿ. ಹಿಟ್ಟು ತೊಗೊಂಡು ನೋಡಿ ಸ್ವಲ್ಪ ಈ ಥರ ಉದ್ಬಿಟ್ಟು ಎಲ್ಲದನ್ನು ಈ ಥರ ಹಾಕ್ಕೊಳ್ಳಿ. ನೀವು ಎಷ್ಟು ಚಪಾತಿ ಮಾಡ್ಕೊತೀರೋ ಅಷ್ಟು ಫಸ್ಟ್ ಒಂದು ಸಣ್ಣ ಚಿಕ್ಕದಾಗಿ ಹಿಟ್ಟು ತೊಗೊಂಡು ಈ ಥರ ಶೇಪ್ ಮಾಡಿಕೊಂಡು ಹಾಕ್ಬಿಟ್ಟು ನೋಡಿ ಇದಕ್ಕೆ ಸ್ವಲ್ಪನೇ ಎಣ್ಣೆ ಹಾಕಬೇಕು. ಒಂದೊಂದು ಡ್ರಾಪ್ ಆದರೆ ಸಾಕು ಅಷ್ಟೇ, ಜಾಸ್ತಿ ಏನು ಬೇಕಾಗಲ್ಲ ಎಣ್ಣೆ ಹಾಕ್ಬಿಟ್ಟು ನೋಡಿ ಇದನ್ನೆಲ್ಲ ನೀಟಾಗಿ ಎಣ್ಣೆ ಹಿಂಗೆ ಕೈಯಿಂದ ಸ್ಪ್ರೆಡ್ ಮಾಡಿ ಹಿಟ್ಟಿಗೆ ಸ್ಪ್ರೆಡ್ ಮಾಡಿಬಿಟ್ಟು ಈ ಡ್ರೈ ಹಿಟ್ಟಿದೆ ಅಲ್ವಾ, ಈ ಎದ್ದಕ್ಕೇನು ಹಿಟ್ಟಿಟ್ಕೊಂಡಿರ್ತೀವಲ್ಲ ಆ ಹಿಟ್ಟನ್ನ ಸ್ವಲ್ಪನೇ ಹಾಕಬೇಕು. ಹಾಕಿಬಿಟ್ಟು ನೋಡಿ ನೀಟಾಗಿ ಈ ಥರ ಅದು ಹಿಟ್ಟೆಲ್ಲ ಎಣ್ಣೆಗೆಲ್ಲ ಹೀರ್ಕೊಳ್ಳುತ್ತಲ್ವ, ಆವಾಗ ಈ ಥರ ಹಿಂಗೆ ಹಾಫ್ ಫೋಲ್ಡ್ ಮಾಡಬೇಕು. ಹಾಫ್ ಫೋಲ್ಡ್ ಮಾಡಿಬಿಟ್ಟು ಎಲ್ಲದನ್ನು ಈ ಕಡೆ ಇಟ್ಕೊಂಡ್ಬಿಡೋಣ ಸೈಡಲ್ಲಿ. ಇವಾಗ ನೋಡಿ ಉದ್ದೋದು ಹೆಂಗೆ ಅಂತ ಹೇಳ್ತಾ ಇದ್ದೀನಿ. ಇವಾಗ ಅದನ್ನು ತೊಗೊಂಡ್ಬಿಟ್ಟು ಒಂದು ಉಳ್ಳೆ ತೊಗೊಂಡು ಉದ್ದೋದು ಇವಾಗ ಚೆನ್ನಾಗಿ ಎಲ್ಲ ಉದ್ಕೊಂಡು ಬೇಯಿಸ್ಬೇಕು. ಸೇಮ್ ಮಾಮೂಲಿ ಚಪಾತಿ ನಾವು ಹೆಂಗೆ ಬೇಯಿಸ್ಕೊತೀವಲ್ಲ ಅದೇ ಥರನೇ ಬೇಯಿಸೋದು. ಬಟ್ ಚಪಾತಿನ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಚಪಾತಿ. ನೋಡಿ ತುಂಬ ಚೆನ್ನಾಗಿ ಉಬ್ಬುತ್ತೆ ನೋಡಿ. ಪ್ರತಿಯೊಂದು ಚಪಾತಿನೂ ಇದೇ ಥರ ಉಬ್ಕೊಳ್ಳುತ್ತೆ. ಆಮೇಲೆ ಉದ್ದೋದೂ ಅಷ್ಟೇ, ತುಂಬ ಎನರ್ಜಿ ಹಾಕಿ ಉದ್ದಬಾರ್ದು. ನೋಡಿ ಹಿಟ್ಟೂ ಸಾಫ್ಟಾಗೇ ಇರುತ್ತಲ್ವ, ಈಸಿಯಾಗಿ ಉದ್ದಬೇಕು. ತುಂಬ ನಾವು ಎನರ್ಜಿ ಹಾಕ್ಬಿಟ್ಟು ಉದ್ದಿದ್ರೆ ಅದು ಆ ಸೈಡಲ್ಲಿ ಏನಾಗುತ್ತೆ, ಚಪಾತಿ ಉಬ್ಕೊಳ್ಳಲ್ಲ. ಈಸಿಯಾಗಿ ಉದ್ದಬೇಕು. ಆಮೇಲೆ ಫುಲ್ ಈಕ್ವಲಾಗಿರಬೇಕು ಎಲ್ಲ ಕಡೆನೂ. ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಳನೂ ಉದ್ದಬಾರ್ದು. ನೋಡಿ ನೀಟಾಗಿ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಅದು ಹಿಟ್ಟನ್ನು ನಾವು ಉದ್ದುತ್ತಾ ಇದ್ದರೆ ನೋಡಿ ಈಕ್ವಲಾಗಿ ಬರುತ್ತೆ ಅದು ಹಿಟ್ಟು. ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಳ ಉದ್ದಿದ್ರೆ ಆ ಕಡೆ ಉಬ್ಬೋದೇ ಇಲ್ಲ, ತೆಳ್ಳ ಇರೋ ಕಡೆ ಹಿಟ್ಟು. ಆಮೇಲೆ ತುಂಬ ಎನರ್ಜಿ ಹಾಕಿ ಪ್ರೆಸ್ ಮಾಡಿದ್ರೂ ಉಬ್ಬಲ್ಲ ಚಪಾತಿ. ನೋಡಿ ಸೇಮ್ ಪೂರಿ ಥರನೇ ಉಬ್ಬುತ್ತೆ ಚಪಾತಿ. 2 ಲೇಯರ್ ಕೂಡ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ, ಫುಲ್ 2 ಚಪಾತಿ ಥರ ಆಗುತ್ತೆ. ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ನಾವು ನಾರ್ಮಲ್ ಚಪಾತಿ ಏನು ಮಾಡ್ಕೋತೀವಲ್ವ ಅದಕ್ಕಿಂತ ಹಿಂಗೆ ಮಾಡಿಕೊಂಡ್ರೆ ನಿಜವಾಗ್ಲೂ ಈ ಚಪಾತಿ ಸಖತ್ತಾಗಿ ಇರುತ್ತೆ. ನೋಡಿ ಅಷ್ಟೇ, ಒಂದು ಚಪಾತಿ ಆಗೋತ್ತಿಗೆ ಒಂದು ಚಪಾತಿ ಆರಾಮಾಗಿ ಮಾಡ್ಕೋಬೋದು. ನೋಡಿ ಸುಮ್ಮನೆ ಎಡ್ಜಸ್ ಹಿಂಗೆ ಉದ್ದುತ್ತಾ ಇರಬೇಕು. ಕೈಯಲ್ಲಿ ತಿರುಗಿಸ್ತಾ ಈ ಥರ ನೋಡಿ ಉದ್ದಿದ್ರೆ ಎಡ್ಜಸ್ ಮಾತ್ರ ಹಿಂಗೆ ಎಳಿತಾ ಇರಬೇಕು ಅಷ್ಟೇ. ತುಂಬ ಚೆನ್ನಾಗಿ ಲೇಯರ್ ಬಿಡುತ್ತೆ ಚಪಾತಿ. ನೋಡಿ ಇದು ಇವಾಗ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡಿದೆ. ಎಲ್ಲ ಚಪಾತಿನೂ ಇದೇ ಥರ ಉಬ್ಬುತ್ತೆ ನೋಡಿ. ಇವಾಗ ನೋಡಿ ಲೇಯರ್ ಹೆಂಗಾಗಿದೆ ಅಂತ ತೋರಿಸ್ತೀನಿ ನೋಡಿ. ನೀಟಾಗಿ ಪ್ರತಿ ಎಡ್ಜಸ್ಸಿಂದ ಹಿಡಿದು ಫುಲ್ಲು ಮಧ್ಯದ ಎಂಡು ಎಲ್ಲ ಕಡೆನೂ ನೋಡಿ ಫುಲ್ 2 ಲೇಯರ್ ಆಗಿದೆ ಚಪಾತಿ. ಆಮೇಲೆ ಸಾಫ್ಟಾಗಿದೆ ನೋಡಿ, ಎಷ್ಟು ಸಾಫ್ಟಾಗೂ ಇದೆ ನೋಡಿ. ಪ್ರತಿಯೊಂದು ಚಪಾತಿನೂ ಇದೇ ಥರ ಚೆನ್ನಾಗಿ ಉಬ್ಕೊಂಡಿದೆ ನೋಡಿ ಏನು ಪ್ಲಫಿಯಾಗಿ ಅನಿಸ್ತಾ ಇದೆ ಚಪಾತಿ ಫುಲ್ಲು ಉಬ್ಕೊಂಡು.
ಈ ಥರ ಚಪಾತಿನ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಚಪಾತಿ ನಾವು ಪಲ್ಯ ಇದು ನಿಸ್ಸಿಕರಣೆ ಯಾವುದಕ್ಕಾದ್ರೂ ಯಾವ ಥರ ಪಲ್ಯ ಅದಕ್ಕೂ ಸೆಟ್ ಆಗುತ್ತೆ ನೋಡಿ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ಲೇಯರ್ ಚಪಾತಿನ. ಪ್ಲೀಸ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.